ಮಗ ಇವತ್ತು ಕುಡಿಯೋಕ್ಕೆ ಹೋಗಲ್ಲ ಅನ್ನಿಸ್ತೈತೆ. ನಾನು ಉಷಾ ಹೇಳ್ದಂಗೆನೆ ನಾನಂತೂ ಹೆಂಗೋ ಹಂಗೋ ಹಿಂಗೋ ಅತ್ತ ಊಟಕ್ಕೆ ಹೆಂಗೋ ಬೆರೆಸ್ಕೊಟ್ಟಿದ್ದೀನಿ. ನನ್ನ ಮಗ ಅಂದರೆ ಒಂದೇ ದಿನಕ್ಕೆಲ್ಲ ವರ್ಕೌಟ್ ಆಗಲ್ಲ. ಇನ್ನು ಸ್ವಲ್ಪ ದಿನ ನೋಡೋಣ. ಹೇಳೋಳಲ್ಲ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕಿ ನೋಡೋಣ. ಇನ್ನೂ ಮಲಗಿರೋನು ಎದ್ದೇ ಇಲ್ವಲ್ಲ, ಎಲ್ಲೋದ್ನೋ ಏನೋ. ಆಗಲೇ ಕುಡಿಯೋಕೆ ಏನಾದರೂ ಹೋಗ್ಬಿಟ್ನಾ? ಅಯ್ಯೋ ದೇವ್ರೆ, ನೀನೇ ನನ್ನ ಮಗನ ಸಂಸಾರ ಕಾಪಾಡಬೇಕಪ್ಪ. ಯಾಕೆ ನೈಟ್ ಕುಡ್ದಿದ್ದೆಲ್ಲ ವಾಮಿಟ್ ಆಗೋಗ್ಬಿಡುತ್ತಲ್ಲ, ತಲೆಯೆಲ್ಲ ಸ್ವಲ್ಪ ಕೆಟ್ಟೋಗ್ಬಿಟ್ಟೈತೆ. ಅವಳೇನೋ ಅಂತಿದ್ಲಲ್ವ ಉಷಾ, ಏನು 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 ಕುಡಿದಿದ್ದಂಗೆ ಒಂದು ದಿನ ಇದ್ದರೆ ಗ್ರೇಟ್ ಹೀರೋ ಅಂತ ಅಲ್ವಾ? ಒಂದಿನ ಏನು 2 ದಿನ ಬೇಕಾದರೂ ಇರ್ತೀನಿ. ಮಗನೇ, ಅಮ್ಮ. ಅಯ್ಯೋ ನೀನು ಮಲ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಇಲ್ಲಮ್ಮ, ಅದು ನೈಟ್ ಸ್ವಲ್ಪ ಯಾಕೋ ಸುಸ್ತಾಗಿ ವಾಮಿಟ್ ಆಗಿತ್ತು, ಅದಕ್ಕೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಈಗ ಬಂದೆ. ಎಷ್ಟು ದಿನ ಆಗಿತ್ತು ನಿನ್ನ ಮಾತಾಡಿಸ್ಬಿಟ್ಟು ನಿನ್ನ ಹತ್ರ ಕುಂತ್ಕೊಂಡು ಏನಾದರೂ ಕೇಳಿ ಎಷ್ಟು ದಿನಗಳಾಗೋಗ್ಬಿಟ್ಟಿತ್ತು ನಾ ಕಾಣೆ. ಬಾ ಕುಂತ್ಕ ಬಾ, ತಿಂಡಿ ಗಿಂಡಿ ಕೊಡ್ತೀನಿ. ಹಾಂ, ತಿಂಡಿ ಮಾಡ್ತೀನಿ, ಹೊರಗಡೆ ಹೋಗ್ಬಿಟ್ಟು ಬಂದು ಮಾಡ್ತೀನಮ್ಮ ಪ್ಲೀಸ್. ಮತ್ತೇನು ಕುಡಿಯೋಕೆ ಹೋಗ್ತಾ ಇದೆಯೋ ನೀನು? ಯಾಕೋ ನಾನು ಹೊಟ್ಟೆ ಉರಿಸ್ತೀಯ? ಒಂದು ದಿನ ಆದರೂ ನನಗೋಸ್ಕರ ಒಂದು ದಿನ ಆದ್ರೂ ನೀನು ಕುಡಿದಿದ್ದಂಗೆ ಇರೋಕ್ಕಾಗಲ್ವೇನೋ? ಹಾಂ, ಯಾಕೋ ಹಿಂಗೆ ಎತ್ತು ಹೊಟ್ಟೆ ಉರಿಸ್ತೀಯ? ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ ಹೊಟ್ಟೆ ಉರಿಸ್ತಾನೆ, ನೀನು ನೋಡ್ರೆ ಹಿಂಗೆ ಹೊಟ್ಟೆ ಉರಿಸ್ತೀಯ. ಯಾಕೋ ಇಂಥ ಬಾಳ್ತೀಯ? ನೀನೇ ಹೇಳು. ಒಂದು ದಿನ ಆದರೂ ನನಗೆ ನೆಮ್ಮದಿ ಕೊಡ್ರೋ. ನೆಮ್ಮದಿ ಇಲ್ದಿರೋ ಜೀವನ ಬಾಳ್ತಾ ಇದ್ದೀನಿ ನಾನಂತೂ. ನೆಮ್ಮದಿ ಇಲ್ದಿರೋ ಜೀವನ ಏನಕ್ಕಲ್ಲ ಬೇಕು? ಹಾಂ, ಪ್ರಾಮಿಸ್, ನಾನು ಕುಡಿಯೋಕೆ ಹೋಗ್ತಾ ಇಲ್ಲಮ್ಮ. ನಾನು ಯಾರನ್ನೋ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾರೋ ಏನೋ ನನ್ನ ಮೇಲೆ ಚಾಲೆಂಜ್ ಹಾಕಿದ್ರು, ಅದಕ್ಕೆ ಮೀಟ್ ಮಾಡೋಕೆ ಅಷ್ಟೇನೆ. ಅಷ್ಟಕ್ಕೂ ನಾನು ಕುಡಿಯೋದಿಲ್ಲ, ನೋವು ಮರೆಯೋಕೆ ಅಷ್ಟೇನೆ. ನೋವೆಲ್ಲನೂ ಇಟ್ಕೊಳಕ್ಕಲ್ಲ. ನೋಡಮ್ಮ, ನನಗೆ ಹೋಗ್ಬಿಟ್ಟು ಬರ್ತೀನಿ. ಕುಡ್ಕೊಂಡು ಬಂದ್ರೆ ಆಮೇಲೆ ನೀನು ಮಾತಾಡಿವಂತೆ. ಅದು ಯಾರನ್ನು ಮೀಟ್ ಮಾಡ್ತೀಯೋ ಏನು ಕತೆನೋ? ನಮ್ಮ ಮನೆ ಒಂದು ಹೆಂಗಾಗ್ಬಿಟ್ಟೈತೆ ಅಂದರೆ ಒಂಥರ ಛತ್ರ ಆಗ್ಬಿಟ್ಟೈತೆ. ಬರೋರು ಬರ್ತಾ ಇರ್ರಿ, ಹೋಗೋರು ಹೋಗ್ತಾ ಇರ್ರಿ. ತಾಯಿ ಆದೊಳಗಂತೂ ಯಾವ ಕಡೆಯಿಂದನೂ ಬೆಲೆ ಇಲ್ಲ. ಏನಾರ ಮಾಡ್ಕೊ ಹೋಗ್ರಿ. ಇದೇನು ನಾನು ಕುಡಿಯೋದು ಇಲ್ಲಿ ತನಕ ಎಫೆಕ್ಟ್ ಹೊಡಿತಾಯ್ತಾ? ಅಲ್ಲ, ನಮ್ಮಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೋಗಲ್ಲ. ರಾತ್ರಿ ವಾಂತಿ ಆಗಿರೋದಕ್ಕೆ ಏನು ತಿಂದೆ ವಾಂತಿ ಆಗೋಂಥದ್ದು? ನಮ್ಮಮ್ಮ ಕೊಟ್ಟಿರೋದನ್ನೇ ತಾನೇ ತಿಂದಿದ್ದು. ಆದರೂ ವಾಮಿಟ್ ಯಾಕಾಯಿತು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ವಾಮಿಟ್ ಹೆಂಗಾಯಿತು ಯಪ್ಪ. ಸರಿ, ಮೊದಲು ಆ ಉಷನ್ ಮೀಟ್ ಮಾಡೋಣ. ಎಲ್ಲಿರ್ತಾಳೆ ಇವಾಗ? ಎಲ್ಲಿ ಹುಡುಕ್ಲಪ್ಪ ಅವಳನ್ನ? ನೀನು ಆಟ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ಸಾವುಕಾರನ ಸೊಸೆ ಜೊತೆ ನೀನು ಏನು ಮಾಡ್ತಾ ಇದೀಯ ನೀನು? ಹಾಂ, ಸ್ವಲ್ಪ ಆದರೂ ನಿನಗೆ ಸೆನ್ಸ್ ಇಲ್ವಾ? ಇದನ್ನೇನು ಸಿಟಿ ಅನ್ಕೊಬಿಟ್ಟಿದ್ಯಾ? ಆಟ ಆಡಿಸ್ಬಿಟ್ಟು ಬಿಟ್ಬಿಡಕ್ಕೆ ಪಂಚಾಯತಿ ಕರೆದು ಚೊಪ್ಪಲಿ ಏಟ್ ಹೊಡಿತಾರೆ ನಿನಗೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲ ನಿನಗೆ? ಸ್ಟುಪಿಡ್ ಥರ ಆಡ್ತಾ ಇದೆಯಲ್ಲ ನೀನು. ಯಪ್ಪ, ಏನು ಜನ, ಯಾಕೆಲ್ಲರೂ ಹಿಂಗೆ ಆಡ್ತಾ ಇದ್ದೀರಾ ನೀವು? ಹಾಂ, ಸುಮ್ಮನೆ ಇರೋಕ್ಕೇನು? ಹೋಗಿ ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಮಾಡ್ಕೋಬೋದಲ್ಲ? ಮದುವೆ ಆಗಿರೋ ಹುಡುಗಿನೇ ಬೇಕಾ ನಿನಗೆ? ಹಾಂ, ಕೆರೆ ಹತ್ರ ಲವ್ವಿ ಡವ್ವಿ ಮಾಡ್ತಾ ಇದ್ರಲ್ಲ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ನೋಡು, ಇಷ್ಟಕ್ಕೆ ಬಿಟ್ಬಿಡು ಎಲ್ಲರೂ. ಅವ್ರವ್ರ ಸಂಸಾರ ಅವ್ರಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಅವರ ಸಂಸಾರನ ಪಾಪ ಅವ್ರು ಉಳಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ನಾನು ಒಬ್ಬರು ಸಂಸಾರ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ನೀನು ಸಂಸಾರನ ಹೊಡೆದಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆಯಲ್ಲ ನಿನಗೆ. ಹಾಂ, ನಿಮ್ಮಮ್ಮ ಇದೇನ ಬುದ್ಧಿ ಕಲಿಸಿರೋದು ನಿನಗೆ? ನೋಡು, ನಾಳೆನೇ ಊರು ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ ನೀನು. ನನ್ನ ಹತ್ರ ನೀನೇನು ವರ್ಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಹಂಗಲ್ಲ ಉಷಾ, ಅದು ಅಲ್ಲ, ಅವಳೇ ಬಂದಿದ್ದು. ನಾನೇನು ಅವಳನ್ನ ಮಾತಾಡ್ಸೋಕ್ಕೂ ಹೋಗಲ್ಲ. ಅವಳೇನೇ ಹಿಂದಿಂದೆ ಬರ್ತಾ ಇರೋದು. ನಂದೇನಿದ್ರಲ್ಲಿ ತಪ್ಪಿಲ್ಲ. ಯಾರ ತಪ್ಪು ಯಾರು ನಿಜ ಅಂತ ನೋಡಲ್ಲ ಇಲ್ಲಿ. ನೋಡು, ನಿನಗೇನು, ನೀನು ಸ್ವಲ್ಪ ದೂರ ಇರು ಅಷ್ಟೇ. ಇಲ್ಲ ನಾಳೆ ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ. ನಾನಂತೂ ನಿನ್ನಂತೂ ಸುಮ್ಮನೆ ಬಿಡಲ್ಲ. ನಿನಗೂ ಹೇಳಿ ಸಾಕಾಗುತ್ತೆ ನನಗೂ. ನೋಡು, ನಾನೇನು ಖರ್ಚಿರೋದು ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನ ನುಕ್ಕಂತಾರೆ ಜನ ಎಲ್ಲ. ನಾನು ಅದಕ್ಕೆ ಹೇಳಿದ್ದು, ಮರ್ಯಾದೆಗಿರು, ಇಲ್ಲ ಕೆಲಸ ಬಿಟ್ಟು ಹೋಗು. ನನಗೆ ಗೊತ್ತು ನಾನು ಬೇರೆ ಕೆಲಸ ಹೆಂಗೆ ಮಾಡಿಸ್ಕೋಬೇಕು ಬೇರೆಯವ್ರ ಹತ್ರ ಅಂತ. ಓ ಚಿಕ್ಕ ಸಾವುಕಾರ, ಬರಬೇಕು. ಏನು ಫುಲ್ ಟೈಟಾ? ಇದೇನಿದು? ಕುಡಿಲಿಲ್ಲ ಅಂದ್ರೂ ಹಾಂ, ನನ್ನಂತೂ ಕುಡ್ಕ ಅಂತಲೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಅದೇನೋ ಚಾಲೆಂಜ್ ಆಗ್ತಾ ಇದ್ದಲ್ಲ, ಒಂದಿನ ಕುಡಿಲಿಲ್ಲ ಅಂದರೆ ನೀನು ಏನು ಕೇಳಿದ್ರು ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆಗಲೇ 10-11 ಗಂಟೆ ಆಯಿತು. ಎಷ್ಟೊತ್ತಿಗಾಗಲೇ ಕುಡಿತಾ ಇದ್ದೆ. ನೋಡು, ಕುಡಿಬಾರ್ದು ಅಂತ ಡಿಸೈಡ್ ಮಾಡಿರೋದು. ಇವನು ಬದಲಾಗ್ತಾವನ ಅಂದರೆ ಇವಳು ಉಷಾ ಬದಲಾಯಿಸ್ತಾವಳೆ. ಏನಾದರೂ ಗೊತ್ತು ಬಿಡು ನಾನು ಏನು ಮಾಡಬೇಕು ಅಂತ. ಏನು ಇಲ್ಲಿ ನಿಂತಿದ್ಯಾ? ನಿನ್ಗೆ ವರ್ಕ್ ಹತ್ರ ಹೋಗು, ನಾನು ಬರ್ತೀನಿ. ಸರಿ ಉಷಾ, ಆಯಿತು. ಏನು ನಿನ್ನ ಲವ್ವರಾ? ಸಿಕ್ದವನ್ನೆಲ್ಲ ಲವರ್ ಮಾಡ್ಕೊಳಕ್ಕೆ ನನ್ನೇನು ನೀನು ಅನ್ಕೊಂಡ್ಬಿಟ್ಟ? ಸಿಕ್ದವನ್ನೆಲ್ಲ ನಾನಂತೂ ಲವ್ ಮಾಡಲ್ಲ. ನಾನು ಸ್ವಲ್ಪ ತುಂಬಾ ಸ್ಟ್ರಿಕ್ಟು. ಅಷ್ಟು ಬೇಗ ಯಾರಿಗೂ ಸಿಗಲ್ಲ. ಸರಿ ಅದೆಲ್ಲ ಬಿಡು. ನೋಡು, ನಾನಂತೂ ಕುಡ್ದಿಲ್ಲ. ಹೀಗಾದರೂ ನೀನು ಒಪ್ಕೋಬೇಕು ಹೀರೋ ಅಂತ. ಅದೇನೋ ಗೊತ್ತಿಲ್ಲ, ನೀನು ಹೇಳ್ದೆ ಅಂತ ನಾನೇನು ಕುಡಿಬಾರ್ದು ಅಂತ ಏನಿಲ್ಲ. ಆದರೆ ನೈಟ್ ಯಾಕೋ ಕುಡಿದ ಮೇಲೆ ಎಲ್ಲ ಸಿಕ್ಕಾಬಿಟ್ಟೆ ಹೊಟ್ಟೆ ಎಲ್ಲ ತೊಳಸ್ಬಿಟ್ಟು ಹಾಗೆ ವಾಮಿಟ್ ಆಗೋಗ್ಬಿಡ್ತಾ. ಅದಕ್ಕೇನೆ ಇನ್ನೇನು ಮಾಡಲಿ, ಕುಡಿಬೇಕು ಅನಿಸಿದ್ರೆ ಏನೋ ಒಂಥರ ಅದೇ ಜಾಸ್ತಿ ಎಣ್ಣೆ ಪದಾರ್ಥ ತಿಂದುಬಿಟ್ಟು ಮತ್ತೆ ತಿನ್ನಬೇಕು ಅಂದರೆ ವಾಮಿಟ್ ಬರ್ತೈತಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ಹೊಟ್ಟೆ ಎಲ್ಲ ತೊಳಸ್ಬಿಟ್ಟು ವಾಮಿಟ್ ಆಯ್ತಾ. ಈಗೇನಾದ್ರು ಒಂಚೂರು ಡ್ರಿಂಕ್ಸ್ ಮಾಡೋಣ ಅಂತಂದರೆ ಯಾಕೋ ಮತ್ತೆ ಹೊಟ್ಟೆ ತೊಳಸ್ದಂಗೆ ಆಗ್ತೈತೆ ಡ್ರಿಂಕ್ಸ್ ನೆನೆಸ್ಕೊಂಡ್ರೇನೆ. ಅದಕ್ಕೇನೆ ಬಿಡು, ನೀನು ಬೇರೆ ಚಾಲೆಂಜ್ ಮಾಡಿದ್ದಲ್ಲ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನಂತೂ ಈಗ
ಸುಮ್ಮನೆ ಬಂದೆ ನೀನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡ್ದಾ ಈ ಚಾಲೆಂಜ್ ಎಲ್ಲ ನಾವು ತುಂಬಾನೇ ಮಾಡಿದೀವಮ್ಮ. ನಿನ್ ಥರ ನಾನಲ್ಲ. ಇನ್ನು ಏನು ಚಾಲೆಂಜ್ ಬೇಕಾದರೂ ಮಾಡ್ತೀನಿ. ಚಾಲೆಂಜಸ್ ಅಂದರೆ ನನಗೆ ತುಂಬಾನೇ ಇಷ್ಟ. ನೀನು ಇವತ್ತು ಕುಡಿದಿರೋದು ನೋಡಿ ನಿಮ್ಮಮ್ಮ ಸಹ ಭಾಳ ಖುಷಿ ಪಟ್ಬಿಟ್ಟಿರ್ತಾರೆ. ಸರಿ ಬಾ ಮನೆಗೆ ಹೋಗೋಣ, ನಿಮ್ಮ ಮನೆಗೆ ಹೋಗೋಣ. ಹೋಗಿ ಕೂತ್ಕೊಂಡು ಆಂಟಿ ಟಿಫನ್ ಮಾಡಿರ್ತಾರೆ, ತಿನ್ಕೊಂಡು ಖುಷಿಯಾಗಿರೋಣ. ಹಲೋ, ನೀನು ಯಾಕೆ ನಮ್ಮ ಮನೆಗೆ ಬರ್ತೀಯಾ? ನಾನು ಯಾಕೆ ಹೋಗ್ಬಿಟ್ಟು ಅಲ್ಲಿ ಟಿಫನ್ ತಿನ್ನಬೇಕು? ಅದರ ಅವಶ್ಯಕತೆ ಏನಿಲ್ಲ ಬಿಡು. ಸುಮ್ಮನೆ ಚಾಲೆಂಜ್ ಮಾಡಿದ್ದಲ್ಲ ಅಷ್ಟಕ್ಕೆ ಬಂದೆ ಅಷ್ಟೇನೆ. ಚಾಲೆಂಜ್ ಏನೋ ಅದೆಲ್ಲ ಬೇಡ. ನೋಡು, ಜೀವನದಲ್ಲಿ ಎಲ್ಲ ಒಂದೇ ಥರ ಇರಲ್ಲ. ಜೀವನ ತುಂಬ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟು ಬೇಗ ನೀನು ಚಿಕ್ಕ ಏಜ್ಗೆ ನೀನು ಲೈಫ್ ಹಾಳು ಮಾಡ್ಕೊಂಡ್ಬಿಟ್ರೆ ನಾಳೆಗೆ ನಿನಗೆ ಯಾರು ದಿಕ್ಕು? ನೋಡು, ಎಷ್ಟೋ ಜನ ಹೆಣ್ಮಕ್ಳು ಇಷ್ಟ ಇಲ್ದಿರ ಮದುವೆ ಮಾಡ್ಕೊಂಡು ಏನೋ ಕಟ್ಕೊಂಡಿದ್ದೀವಲ್ಲ ಅಂತ ಜೀವನ ಸಾಗಿಸ್ತಿರ್ತಾರೆ. ಅಂಥದ್ರಲ್ಲಿ ನೀನು ಇಷ್ಟಪಟ್ಟಿರೋ ಹುಡುಗಿನೇ ಅಲ್ವಾ? ಇಷ್ಟಪಟ್ಟಿರೋ ಹುಡುಗಿನೇ ಆರಾಮಾಗಿ ಮದುವೆ ಮಾಡ್ಕೊಂಡಿದ್ಯಾ. ಅವಳ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಕೊಂಡು ಹೋಗು. ನನಗಿದ್ರಲ್ಲಿ ನಿನಗೇನು ಕಷ್ಟ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ. ನೋಡು, ಅವಳನ್ನ ನಾನೇನು ಇಷ್ಟಪಟ್ಟಿಲ್ಲ. ಏನೋ ಅವಾಗ ಏಜು ಹಂಗೆ ಆಟ ಆಡಿಸ್ತಾ ಅಷ್ಟೇನೆ. ಆದರೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿರೋಳು ಅವಳೇನೆ. ನಿನಗೆ ಗೊತ್ತಿಲ್ಲ, ನನ್ನ ಫ್ರೆಂಡು ಲವ್ ಮಾಡ್ತಾ ಇದ್ದ ಅವಳನ್ನ. ಅವನ ಜೊತೆನೂ ಮಾತಾಡೋಳು ಅವಳು. ನೋಡು, ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಅವಳೇ ನೀನು ಅನ್ಕೊಂಡ್ರೆ ಅಷ್ಟು ಒಳ್ಳೆಯವಳು ಅಲ್ಲ. ಬಿಡು, ನಾನು ಯಾಕೆ ನಿನ್ನ ಹತ್ರ ಎಲ್ಲ ವಿಚಾರ ಹೇಳ್ತಾ ಇದ್ದೀನಿ? ಅವಳ ಜೊತೆ ಸಂಸಾರ ಮಾಡೋದಂತೂ ನನ್ನ ಕೈಲಿ ಆಗದೆ ಇರೋ ವಿಷಯ. ಹೀಗೆ ಹೇಳೋಕ್ಕಾಗಲ್ಲ. ಸರಿ ಬಾ ನೀನು. ನೋಡು, ನೀನು ಕುಡಿಯೋದು ಬಿಟ್ಟು ಸಂಸಾರ ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಲ್ಲ. ಒಂದು ನಿಮಿಷ ಇರು. ನಮ್ಮ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು? ಹೇಳ್ತೀನಿ ಮರಯ್ಯ, ಸಮಾಧಾನ. ಆಂಟಿ ಆಂಟಿ ನಮ್ಮಮ್ಮನ ಯಾಕೆ ಹೋಗ್ತಾ ಇದೀಯಾ? ಇರು, ಸಮಾಧಾನ. ಅಯ್ಯೋ ಉಷಾ, ಮಗನೇ ಬಾಬಾ, ಜೊತೆಗೆ ಬಂದಿದ್ದೀರಾ? ಬರ್ರಿ ಕೂತ್ಕೊ ಬರ್ರಿ. ಆಂಟಿ, ನಾನಂತೂ ಇವ್ರ ಹತ್ರ ಏನೋ ಚಾಲೆಂಜ್ ಮಾಡಿದ್ದೆ. ಅದಕ್ಕೆ ಇವ್ರನ್ನ ನಾನು ಕೇಳಿದೆ, ಮೊದಲು ನೀವು ನನಗೆ ಟಿಫನ್ ಕೊಡಿಸಿ ಆಮೇಲೆ ಚಾಲೆಂಜ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಇವರು ಟಿಫನ್ನು ನಮ್ಮ ಅಮ್ಮಗಿನ್ನ ಯಾರು ಚೆನ್ನಾಗಿ ಮಾಡೋದೇ ಇಲ್ಲ, ಅಮ್ಮನ ಹತ್ರನೇ ಹೋಗಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದವನೇ. ನನ್ನ ಮುದ್ದಿನ ಮಗನೇ, ನಿನಗಿನ್ನ ಹೆಚ್ಚು ನನಗೆ ಯಾವುದೂ ಇಲ್ಲ ಕಣೋ ಮಗನೇ. ನೀನೇ ನನಗೆ ಹೆಚ್ಚು ಕಣೋ. ನಿನಗಿನ್ನ ಹೆಚ್ಚು ಏನಾದರೂ ಇರೋಕ್ಕೆ ಸಾಧ್ಯನಾ? ಇಲ್ಲ. ಈಗಲೇ ತಿಂಡಿ ತಗೊಬಿಟ್ಟು ಬರ್ತೀನಿ. ನೀನು ತಿಂಡಿ ಇಕ್ಕೊಡು ಅಂತ ಕೇಳಿ ಎಷ್ಟೋ ದಿನಗಳಾಗೋಯ್ತು, ತಿಂಗಳುಗಳೇ ಆಗೋಗ್ಬಿಡ್ತು. ಹಬ್ಬ, ಇವಾಗಾದರೂ ಬಂದಲ್ಲ, ನನಗೆ ಎಷ್ಟು ಖುಷಿ ಸಿಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ನೋಡು ಬಾಬಾ, ಕೂತ್ಕೊಬರ್ರಿ, ಇಬ್ರು ಕೂತ್ಕೊಬರ್ರಿ. ಇಬ್ರಿಗೂ ತಿಂಡಿ ಹಾಕೊಂಡು ಬರ್ತೀನಿ. ಅದು ಅಮ್ಮ, ಅದು ಇಲ್ಲ ಇದು ಇಲ್ಲ ಮಗನೇ. ಇನ್ಮೇಲೆ ನಿನಗೆ ಏನು ಬೇಕು ಅಂತ ದಿನ ಬೆಳಿಗ್ಗೆ ಹೇಳ್ಬೇಕು. ನಿನಗೆ ಏನು ಬೇಕೋ ಕೇಳು ಮಗನೇ. ಕುಡಿಯೋದೊಂದು ಬಿಟ್ಬಿಟ್ಟು ನೀನು ಏನಾದರೂ ಮಾಡು. ದಿನಾ ಚಿಕನ್ ಮಟನ್ ತಿಂತೀಯಾ? ತಿನ್ನು, ಎಷ್ಟಾದರೂ ತಿನ್ನು. ನಾನು ನಿನಗೆ ಮಾಡಾಕ್ತೀನಿ. ಕುಡಿಯೋದೆಲ್ಲ ಬೇಡಪ್ಪ. ಕೂತ್ಕೊಬರ್ರಿ, ಇಬ್ಬರು ಕೂತ್ಕೊಬರ್ರಿ. ಇಬ್ರಿಗೂ ತಿಂಡಿ ತಗೊಂಡು ಬರ್ತೀನಿ. ನೋಡಪ್ಪ, ನೀನು ಹಿಂಗಿರೋದೇ ನನಗೆ ಭಾಳ ಖುಷಿ. ನಿನ್ನ ಇವತ್ತು ಕುಡಿದೇ ಇರೋ ಥರ ನೋಡ್ಬಿಟ್ಟು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಟ್ಟಾಯ್ತು ನನಗಂತೂ. ಸರಿ ಇರು, ಬರ್ತೀನಿ ತಿಂಡಿ ಹಾಕ್ಕೊಂಡು. ಅಪ್ಪ ದೇವ್ರೆ, ನನ್ನ ಮಗ ಇವತ್ತು ಕುಡ್ದಿಲ್ಲ. ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಅಪ್ಪ ದೇವ್ರೆ, ನೀನೇ ಕಾಪಾಡಪ್ಪ. ನಾನೆಲ್ಲಿ ಹೇಳ್ದೆ ನಿನಗೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ? ನೀನು ಹೇಳಿಲ್ಲ, ಆದರೆ ನಿಮ್ಮ ಅಮ್ಮನ ಮುಖದಲ್ಲಿ ಖುಷಿ ನೋಡ್ದ? ಎಷ್ಟು ಖುಷಿಯಾಗವ್ರೆ. ಏನೋ ನನ್ನ ಮಗ ಚೇಂಜ್ ಆಗಿಬಿಟ್ಟ, ನನ್ನ ಮಗ ಒಳ್ಳೆಯವನಾಗ್ಬಿಟ್ಟ, ನನ್ನ ಮಗ ಕುಡ್ದಿಲ್ಲ ಅಂತ ಹೇಳ್ಬಿಟ್ಟು. ನೋಡು, ಎತ್ತು ತಾಯಿ ಋಣನ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ನಿಜವಾಗ್ಲೂ ತೀರ್ಸೋಕ್ಕಾಗಲ್ಲ. ನಾನು ಅಷ್ಟೇ, ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮನ ಮುಖದಲ್ಲಿರೋ ಸಂತೋಷಕ್ಕೋಸ್ಕರ ಆದ್ರೂ ನೀನು ಹ್ಯಾಪಿಯಾಗಿರ್ಬೋದಲ್ವಾ? ನಿನ್ನ ವೈಫ್ ಜೊತೆ ಹ್ಯಾಪಿಯಾಗಿದ್ದು ಏನಾದರೂ ಮಾಡು. ಸುಮ್ಮನೆ ಯಾಕಿರ್ತೀಯಾ? ನನಗೆ ಗೊತ್ತು ನಿಮ್ಮದು ಪ್ರಾಪರ್ಟಿ ಜಾಸ್ತಿ ಐತೆ ಅಂತೇಳಿ. ಪರವಾಗಿಲ್ಲ, ಏನಾದರೂ ಪುಟಾಣಿ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಯಾರು ಬೇಡ ಅಂದರು? ಈಗ ನಾನು ನೋಡು, ನಿನಗಿನ್ನೂ ಮೇ ಬಿ ಚಿಕ್ಕ ಇರ್ಬೋದೇನೋ, ಇಲ್ಲ ನಿನ್ನ ಏಜ್ ಇರ್ಬೋದೇನೋ. ನೋಡು, ನಾನು ಡಾಕ್ಟರ್ ಆಗಿ ಈಗ ನೋಡು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ದೀನಿ. ನಿನ್ನ ಕೈಲಾಕಿ ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡು. ಈ ಕುಡಿಯೋದ್ರ ಬಗ್ಗೆ ಫೋಕಸ್ ಬಿಟ್ಬಿಟ್ಟು ಬೇರೆದ್ರ ಕಡೆ ಫೋಕಸ್ ಮಾಡು. ಅವಾಗ ನೀನು ಎಲ್ಲರ ಹತ್ರನೂ ನೀನು ಗ್ರೇಟ್ ಆಗ್ತೀಯಾ, ಗೊತ್ತಾ? ಕೂತ್ಕೋ. ನಿಮ್ಮಮ್ಮ ಅಷ್ಟು ಪ್ರೀತಿಯಿಂದ ಟಿಫನ್ ಕೊಡ್ತಾರೆ, ತಿನ್ನೋದು ಬೇಡವಾ? ಅಲ್ಲ, ಅಮ್ಮನ ಮುಖ ನೋಡಿ ಖುಷಿ ಆಯ್ತು ನನಗೂ. ಏನು ಮಾಡ್ತೀಯಾ? ಏನೋ ಕೆಟ್ಟಗಳಿಗೆ ಏನೋ ಆಗೋಯ್ತು. ನಾನು ನಮ್ಮಮ್ಮನ ಖುಷಿಗೋಸ್ಕರ ಬದುಕ್ತೀನಿ, ಆದರೆ ನನ್ನ ಹೆಂಡತಿ ಅಂದರೆ ನನಗಾಗಲ್ಲ. ಅವಳು ಖುಷಿಗೋಸ್ಕರ ಬದುಕಕ್ಕೆ ನಾನಂತೂ ರೆಡಿಲ್ಲ. ನಾನು ಇಷ್ಟು ಕುಡಿತಿರೋದೇ ಅವಳಿಂದ. ಸರಿ, ಚಾಲೆಂಜ್ ಮಾಡ್ತಾ ಇದೆಯಲ್ವ ನೀನು? ನಾನು ಗೆಲ್ತಾ ಇದ್ದೀನಿ. ಸಂಜೆ ತನಕ ಬೇಕಾದ್ರೆ ನೀನು ಮನೆಯಲ್ಲೇ ಇರು. ನಾನು ನೋಡು, ನಾನು ಕುಡಿಯಲ್ಲ ಇವತ್ತು. ನಾಳೆ ಬೆಳಿಗ್ಗೆ ನಾನು ಕೇಳಿದ್ದು ನೀನು ಕೊಡಿಸ್ಬೇಕು. ಖಂಡಿತ. ಯಾರ ಕೈಲೂ ಈ ಥರ ಇರೋಕ್ಕಾಗಲ್ಲ. ನೀನು ಇರ್ತಾ ಇದೆಯಾ ಅಂದರೆ ನಿಜ ನೀನು ಗ್ರೇಟ್ ಆಗೋಗ್ಬಿಟ್ಟೆ ನೀನಂತೂ. ಕೂತ್ಕೋ, ತಿಂಡಿ ತಗೊಬರ್ತಾರಲ್ಲ, ತಿನ್ನೋಣ. ಬಾ. ಅದನ್ನ ನಿನ್ನ ನೋಡಿದಾಗೆಲ್ಲನೂ ಆಶಾನೇ ನೆನಪಾಗ್ತಾಳೆ. ಆದರೆ ಆಶಂಗೂ ನಿಂಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ನಿಜವಾಗೂ ಅವಳೇ ಒಂಥರ, ನೀನೇ ಒಂಥರ. ಬಿಡು, ಅದೆಲ್ಲ ಈಗ ಯಾಕೆ?